ಒಬ್ಬ ಕಮ್ಮಾರ ಬಿಜಾಪುರದ ಯಾವುದೋ ಒಂದು ರಿಮೋಟ್ ಏರಿಯಾದಲ್ಲಿ ಹಳ್ಳಿಯಲ್ಲಿ ರೈತರಿಗೆ ಅವನು ಈ ಸನಿಕೆ ಗುದ್ದಲಿ ಇದನ್ನೆಲ್ಲ ಮಾಡಿಕೊಡ್ತಾ ಇರೋಂಥ ಕಮ್ಮಾರ. ಅವನು ಒಂದು ಕುಲುಮೆ ಇಟ್ಕೊಂಡು ಅವನು ಹೆಂಡತಿ ಕೆಲಸ ಮಾಡ್ತಾ ಇರ್ತಾರೆ. 4 ಜನ ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ. ಬೆಂಗಳೂರಿಂದ ಯಾರೋ ಒಬ್ರು ಕಾರಲ್ಲಿ ಹೋದವರು ಅವ್ನಿಗೆ ಒಂದು ನಳಿಕೆ ಮಾಡಿಕೊಡಿ ಅಂತ ಹೇಳ್ತಾನೆ, ಪೈಪ್ ಮಾಡಿಕೊಡಿ ಅಂತ ಹೇಳಿ ಒಂದು ಪೈಪನ್ನ ಮಾಡಿಕೊಡ್ತಾನ. ಆ ಪೈಪ್ ಏನಕ್ಕೆ ಅಂತ ಅವ್ನಿಗೆ ಗೊತ್ತಿರಲ್ಲ. ಆ ಪೈಪ್ನ ಬಳಸ್ಕೊಂಡು ಅದನ್ನ ಒಂದು ಬಂದೂಕಿಗೆ ಅಳವಡಿಸಿ ಇವರೊಂದು ಕ್ರೈಮ್ ಮಾಡ್ತಾರೆ ಬೆಂಗಳೂರಲ್ಲಿ. ಯಾರೋ ಕಾರಲ್ಲಿ ಹೋಗಿದ್ದಂತು. ಆ ಕ್ರೈಮ್ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ಆ ಕ್ರೈಮ್ ನಡೀತಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವ್ರನ್ನೆಲ್ಲರೂ ಅರೆಸ್ಟ್ ಮಾಡ್ತಾರೆ. ಈ ಪೈಪ್ ಎಲ್ಲಿಂದ ಬಂತು ಅಂದ್ರೆ ಅವನ ಹೆಸರು ಹೇಳ್ತಾರೆ, ಕಮ್ಮಾರನ ಹೆಸರು ಮಾನಪ್ಪ ಕಮ್ಮಾರ ಅಂತ. ಅವ್ರಿಗೆ ಹೋಗಿ ಆ ಹಳ್ಳಿಯಲ್ಲಿ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ ಪೊಲೀಸರು. ಆದ್ರೆ ಇಲ್ಲಿ ಕ್ರೈಮ್ ನಡೆಸಿದವರೆಲ್ಲರೂ ಕೂಡ ದೊಡ್ಡ ಜಾತಿಯವರು, ಶ್ರೀಮಂತರು ಆಗಿರೋದ್ರಿಂದ ಅವ್ರು ಎಸ್ಕೇಪ್ ಆಗ್ತಾರೆ ಬೇಲ್ ತಗೊಂಡು. ಇವ್ನಿಗೆ ಯಾರು ಬೇಲ್ ಕೊಡೋರು ಕೂಡ ಇರಲ್ಲ. ಈ ವಿಷಯ ನನಗೆ ಗೊತ್ತಾಗಿ ನನ್ನ ಜೂನಿಯರ್ನ ನಾನು ಜೈಲಿಗೆ ಕಳಿಸಿ ಅವನ ವಿವರವನ್ನು ತಗೊಂಡು ಅವನಿಗೆ ಬೇಲ್ ಕೊಡಿಸ್ದೆ. ಬೇಲ್ ಕೊಡ್ಸಿದ್ಮೇಲೆ ಅವನಿಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಬಂದು ಹತ್ಕೊಂಡು ನನ್ನ ಕಾಲು ಇಟ್ಕೊಂಡು ಎಲ್ಲ ಮಾಡ್ದ. ಆಮೇಲೆ ಹೇಳಿದೆ, ಅವ್ನು ಕಡುಬಡವ, ಅವನು ಊರಿಗೆ ಹೋಗೋದಕ್ಕೆ ಅವ್ರ ದುಡ್ಡು ಇರ್ಲಿಲ್ಲ. ದುಡ್ಡು ಅರೇಂಜ್ ಮಾಡಿ ಅವನಿಗೆ ಊಟ ಕೊಡಿಸಿ ಜೈಲಿಂದ ಕರ್ಕೊಂಡು ಬಂದರೆ ಕಳಿಸ್ದೆ ಅವ್ನಿಗೆ. ಅದೇ ಕೇಸ್ ನಡೆಸ್ಬೇಕಲ್ವಾ. ಕೇಸ್ ನಡೆಸೋದಕ್ಕೆ ಅವ್ನು ಮತ್ತೆ ಬಂದ ಒಂದ್ಸಲ. ಬಂದಿದ್ದೆ ಒಂದು 10,000 ರೂಪಾಯಿ ತಗೊಂಡು ನನ್ನ ಕೈಗೆ ಕೊಡ್ಡ. ಸ್ವಾಮಿ ಇದಿಟ್ಕೊಂಡು ನನ್ನ ಹಿಂಗಾದ್ರೆ ಮಾಡಿ ಉಳಿಸಿ ಅಂತ. 10,000 ರೂಪಾಯಿ ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ನಂದು 1 ಗುಂಟೆ ಜಮೀನಿತ್ತು, ಅದು ಮಾರ್ಬಿಟ್ಟೆ ಅಂತ. ಆ ಜಮೀನನ್ನ ಯಾಕೆ ಮಾಡಿದೆ ಅಂತ ನಾನು ಕೇಳಿದೆ, ನಿಮ್ಗೆ ಫೀಸ್ ಕೊಡ್ಲಿಕ್ಕೆ ಅಂತ ಹೇಳ್ತಾ. ಅದಿನ್ನೂ ಪೂರ್ತಿ ಆಗಿರ್ಲಿಲ್ಲ ಪ್ರೊಸೆಸ್, ಬರೀ ಅಗ್ರಿಮೆಂಟ್ ಆಗಿತ್ತು. ಇವನು 10,000 ತಗೊಂಡು ಬಂದಿದ್ದ. 15,000ಕ್ಕೋ 20,000ಕ್ಕೋ ಅದು ಆಗಿತ್ತು ಆ ಇಡೀ ಇದು. ನಾನು ಅವ್ರಿಗೆ ಫೋನ್ ಮಾಡಿ, ಯಾರು ಪರ್ಚೇಸ್ ಮಾಡಿದ್ರು ಅವ್ರಿಗೆ ಹೇಳಿದೆ, ಈ ತರ ನೀವು ಮಾನಪ್ಪ ಕಮ್ಮಾರನ್ಗೆ ಜಮೀನು ನೀವು ತಗೊಂಡಿದ್ದೀರಾ? ಹೌದು ತಗೊಂಡಿದ್ದೀವಿ ಅಂತ. 10,000 ವಾಪಸ್ ಕಳಿಸ್ತಾ ಇದ್ದೀನಿ, ಆ ಜಮೀನು ಅವ್ರಿಗೆ ವಾಪಸ್ ಕಳಿಸ್ಬಿಡಿ ಅಂತ. ಆಮೇಲೆ ನಾನು ದುಡ್ಡು ವಾಪಸ್ ಕೊಟ್ಟೆ, ತಗೊಂಡೋಗಿ ಅವ್ರಿಗೆ ಕೊಟ್ಟ. ಆಮೇಲೆ ಇನ್ನೊಂದ್ಸಲ ಏನು ಮಾಡ್ದ, ಕೇಸ್ ಬರೋವಾಗ ಅವ್ನಿಗೆ ಏನಂತೂ 1 ವರ್ಷ ಕಾಲ ಬರಲೇ ಇಲ್ಲ ಒಂದು ಕೇಸ್ಗೆ. ಇಲ್ಲೇ ನಾವು ಮ್ಯಾನೇಜ್ ಮಾಡ್ತಾ ಇದ್ವಿ. 1 ವರ್ಷ ಆದ್ಮೇಲೆ ಬಂದ ಇಲ್ಲಿಗೆ. ಬಂದಿದ್ದೆ ತನ್ನ ಯಾವುದೋ ಒಂದು ಬಟ್ಟೆಯಲ್ಲಿ ಬಹಳದ ಬಡತನ ಅಂದ್ರೆ ಬಡತನ, ಒಂದು ಗಂಟು ತಗೊಂಡ್ಬಂದಿದ್ದ. ನಾನು ಕೇಳಿದೆ, ಏನಿದು ಅಂದ್ರೆ, ಇನ್ನು ಇಟ್ಕೊಳ್ಳಿ ಸ್ವಾಮಿ, ನೀವು ಉಳಿಸಿದ್ರಲ್ಲ ಜಮೀನಲ್ಲಿ ಬೆಳೆದಿದ್ದೀನಿ. ಏನಂದ್ರೆ ಹುಚ್ಚೆಳ್ಳನ್ನ ತಗೊಂಬಂದು ನನಗೆ ಕೊಟ್ಟು ನೀವು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನನಗೆ ಎಷ್ಟು ಸಂತೋಷ ಆಯಿತು ಅಂತಂದ್ರೆ, ನಮ್ಮ ತಾಯಿ, ನಮ್ಮ ದೊಡ್ಡಕ್ಕ ನನಗೆ ಹುಚ್ಚೆಳ್ಳು ಚಟ್ನಿ, ರಾಗಿ ರೊಟ್ಟಿ ಮಾಡಿಕೊಡ್ತಾ ಇತ್ತು ನೆನಪಾಯ್ತು. ಯಾಕಂದ್ರೆ ಬೆಂಗಳೂರಿಗೆ ಬಂದಮೇಲೆ ನಾನು ಹುಚ್ಚೆಳ್ಳು ಚಟ್ನಿ ತಿಂದೇ ಇರಲಿಲ್ಲ. ಆ ರಾಗಿ ರೊಟ್ಟಿ, ಹುಚ್ಚೆಳ್ಳು ಚಟ್ನಿಯ ರುಚಿಗೆ ಗೊತ್ತಾಗಿ ಆ ಮೌಲ್ಯ ಎಷ್ಟು ಇದರದು ಆ ಹುಚ್ಚೆಳ್ಳಿಂದು ಅಂತೂ ನನಗೆ ಅರ್ಥ ಆಗೋ ವಿಷಯವಾಯಿತು. ಕಣ್ಣಲ್ಲಿ ನೀರು ಬಂದರು ನನಗೆ. ಆ ಹುಚ್ಚೆಳ್ಳು ತಗೊಂಡು ಒಂದು ಕೇಸ್ ನಡೆಸ್ಕೊಟ್ಟೆ. ಆಮೇಲೆ ಮಕ್ಕಳೆಲ್ಲ ಕರ್ಕೊಂಬಂದಿದ್ದ, ಅವ್ರಿಗೆಲ್ಲ ಬಟ್ಟೆ ಕೊಡಿಸಿ, ಅವ್ರಿಗೆಲ್ಲ ಇದು ಮಾಡಿಸಿ ಕಳಿಸ್ಕೊಟ್ಟೆ, ಕೇಸ್ ಗೆದ್ಕೊಟ್ಟೆ. ಈಗ ಆರಾಮಾಗಿದ್ದಾನೆ. ನಾನು ಮೂಲತಃ ಕೋಲಾರದವನು. ಕೋಲಾರ ನಗರದಲ್ಲಿ ಕಟಾರಿಪಾಳ್ಯ ಅಂತ ಒಂದು ಏರಿಯಾ ಇದೆ. ಆ ಏರಿಯಾದಲ್ಲಿ ಅತಿ ಹೆಚ್ಚು ಹಿಂದುಳಿದವರೇ ಇರುವಂಥ ಏರಿಯಾ. ಆ ಏರಿಯಾದಿಂದ ಬಂದವನು. ನಮ್ಮ ಕುಟುಂಬ ಕೃಷಿಗೆ ಸಂಬಂಧಿಸಿದ ಕುಟುಂಬ. ನಾನು ಅಲ್ಲೇ ಹುಟ್ಟಿ ಅಲ್ಲೇ ಸರ್ಕಾರಿ ಹೈಸ್ಕೂಲು, ಸರ್ಕಾರಿ ಕಾಲೇಜುಗಳಲ್ಲಿ ನಾನು BSc ಪದವಿ ಮಾಡಿಕೊಂಡು, ಶಿಕ್ಷಣಕ್ಕೆ ಅಂತ ಒಳ್ಳೆ ಪರಿಸರ ಇರಲಿಲ್ಲ ಆ ಸಂದರ್ಭದಲ್ಲಿ, ನಾನು ಹುಟ್ಟಿದಂಥ ಸಂದರ್ಭದಲ್ಲಿ. ಯಾಕಂದರೆ ಕಟಾರಿಪಾಳ್ಯ ಅಂದರೆ ಇಡೀ ಕರ್ನಾಟಕನೇ ತಿರುಗಿ ನೋಡುವಂತಹ ಒಂದು ಜಾಗ. ಯಾಕಂದರೆ ಅಲ್ಲಿ ಒಡೆದಾಟಗಳು, ರೌಡಿಸಮು ಇವೆಲ್ಲ ಹೆಚ್ಚು ವಿಜೃಂಭಿಸ್ತಾ ಇದ್ದಂತಹ ಒಂದು ಸಮಯ. ನಾನು ಹುಟ್ಟಿದಂಥ ಮತ್ತು ನಾನು ಬೆಳೆದಂಥ ಪರಿಸರ. ಅಲ್ಲಿ ಗರಡಿ ಮನೆಗಳಿದ್ವಿ ಹೊರತು ಶಾಲೆಗಳಿರಲಿಲ್ಲ. ಅಂಥ ಒಂದು ಪರಿಸರದಲ್ಲಿ ನಾನು ಹುಟ್ಟಿದ್ದು. ಅದೇ ಪರಿಸರದಲ್ಲೇ ನಾನು ಓದಿದ್ದು ಕೂಡ. ಅನೇಕ ಜನ ನನ್ನ ಜೊತೆಯಲ್ಲಿ ಇದ್ದಂತಹ ಸ್ನೇಹಿತರು ಓದಲಿಲ್ಲ. ಅವರು ಇದೇ ರೀತಿಯೆಲ್ಲ ಒಂದು ಸ್ವಲ್ಪ ಹೊಡೆದಾಟಗಳು, ರೌಡಿಸಮು ಇವುಗಳಲ್ಲೆಲ್ಲ ಕಳೆದೋಗ್ಬಿಟ್ಟು ಅನೇಕ ಜನ ತೀರ್ಕೊಂಡ್ರು ಕೂಡ. ಇವತ್ತು ನನ್ನ ಊರಿಗೆಯವರು ಒಂದು 3-4 ಜನ ಬಿಟ್ಟರೆ ಇನ್ಯಾರು ಕೂಡ ಉಳಿದಿಲ್ಲ. ಬೆಂಗಳೂರಿಗೆ ಬಂದ ನಂತರ ಲಂಕೇಶ್ ಪತ್ರಿಕೆಗೆ ಜಾಯ್ನ್ ಆಗಿ ಲಂಕೇಶ್ ಪತ್ರಿಕೆ ಕೆಲಸ ಮಾಡಿಕೊಂಡು ನಾನು ಕಾನೂನು ಪದವಿನ ಮುಗಿಸಿದ್ದೀನಿ. ಅಲ್ಲಿಂದ ಕಳೆದ 42 ವರ್ಷಗಳಿಂದ ಕೂಡ ಕರ್ನಾಟಕದ ಹೈಕೋರ್ಟು ಮತ್ತು ಅಧೀನ ನ್ಯಾಯಾಲಯಗಳಲ್ಲಿ ವಕೀಲ ಕೆಲಸ ಮಾಡ್ತಾ ಇದ್ದೀನಿ. ಈ ಮಧ್ಯದಲ್ಲಿ ನಾನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗಿ
3 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಅದ್ರ ಜೊತೆಗೆ ಅಹಿಂದ ಅಂತ ಏನು ಕರಿತೀವಿ ಇವತ್ತು, ಆ ಅಹಿಂದ ಮೂಮೆಂಟನ್ನು ಸಂಸ್ಥಾಪಕರಲ್ಲಿ ನಾನು ಒಬ್ಬ. ಭಾಳ ಪ್ರಮುಖವಾಗಿ 1998ರಲ್ಲಿ ನಾವು ಅಹಿಂದ ಮೂಮೆಂಟನ್ನು ಕೋಲಾರದಲ್ಲಿ ಆರಂಭ ಮಾಡಿದ್ವಿ. ನಿಮಗೆ ಆಮೇಲೆ ಗೊತ್ತಿದೆ, ಅದನ್ನು ಆರಂಭ ಮಾಡಿದ ನಂತರ ಅದನ್ನು ಸಿದ್ದರಾಮಯ್ಯನವರು ಬಳಸ್ಕೊಂಡು ಅವರು ಮುಖ್ಯಮಂತ್ರಿಗಳಾದರು. ಇವತ್ತು ಸಿದ್ದರಾಮಯ್ಯನವರು ದೇವರಾಜ ಅರಸರ ಒಂದು ರೆಕಾರ್ಡ್ ಏನಿತ್ತು, ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಿದ್ದು, ಅದನ್ನು ಕೂಡ ಇವತ್ತು ರೆಕಾರ್ಡನ್ನು ಕೂಡ ಬ್ರೇಕ್ ಮಾಡಿದ್ದಾರೆ. ಇದೆಲ್ಲ ಆಗಿದೆ ಹಿಂದ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಹಿಂದುಳಿದ ವರ್ಗಗಳು, ದಲಿತ ಸಮುದಾಯ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಜೊತೆ ಸತತವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಕರ್ನಾಟಕದ ಆದಿವಾಸಿಗಳು ಮತ್ತು ಅಲೆಮಾರಿಗಳ ಜೊತೆ ಕಳೆದ 4 ದಶಕಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿಗೂ ಕೂಡ ನನ್ನ ಆಫೀಸನ್ನು ಅಲೆಮಾರಿಗಳ ಮತ್ತು ಆದಿವಾಸಿಗಳ ಆಫೀಸ್ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಅದ್ರ ಜೊತೆಗೆ ಅನೇಕ ಅಲೆಮಾರಿಗಳಿಗೆ, ಆದಿವಾಸಿಗಳಿಗೆ ಸಂಬಂಧಪಟ್ಟಂತಹ ಇಶ್ಯೂಗಳು ಇಟ್ಕೊಂಡು ಇವತ್ತಿಗೂ ಹೋರಾಟ ಮಾಡ್ತಾ ಇದ್ದೀವಿ. ಅವ್ರಿಗೆ ಮನೆ ಕೊಡಿಸೋದಿರ್ಬೋದು, ಅವ್ರಿಗೆ ನೆಲೆ ಕೊಡಿಸೋದಿರ್ಬೋದು, ಅಥವಾ ಭೂಮಿ ಕೊಡಿಸೋದಿರ್ಬೋದು, ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಿಸೋದಿರ್ಬೋದು, ಅಥವಾ ಅವ್ರಿಗೆ ಬೇರೆ ಬೇರೆ ಸರ್ಕಾರದ ಅನುದಾನಗಳನ್ನು ಕೊಡಿಸುವಂಥದ್ದಿರ್ಬೋದು. ಈ ಹೋರಾಟಗಳಲ್ಲಿ ನಾನು ತೊಡಗಿಸ್ಕೊಂಡು ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ವಕೀಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು BSc ಪದವಿನ ವಿಜ್ಞಾನದಲ್ಲಿ ಪದವಿನ ತಗೊಂಡು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನನಗೆ ಆಯ್ಕೆ ಇದ್ದಿದ್ದು 2. ಒಂದು, ನಾನು ಮೆಡಿಸಿನ್ಗೆ ಹೋಗ್ಬೇಕಾಗಿತ್ತು, ಡಾಕ್ಟರ್ ಆಗಬೇಕಾಗಿತ್ತು, ಇಲ್ಲಾಂದರೆ ಲಾಯರ್ ಆಗಬೇಕಾಗಿತ್ತು. ಆದರೆ ನನಗೆ ಅಷ್ಟೊತ್ತಿಗೆ ಕೋಲಾರದಲ್ಲಿ ಇದ್ದಾಗಲೇ ನನಗೆ ದಲಿತ ಚಳವಳಿಯ ಪ್ರಭಾವ ನನ್ನ ಮೇಲಾಗಿತ್ತು. ಆ ದಲಿತ ಚಳವಳಿಯ ಪ್ರಭಾವದಿಂದಾಗಿ ನಾನು ವಕೀಲನಾಗೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ ಸಮಾಜಕ್ಕೆ, ಸಮಾಜಮುಖಿಯಾಗಿ ನಾನು ಕೆಲಸ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ನಾನು ವಕೀಲ ವೃತ್ತಿಯನ್ನು ಆರಿಸ್ಕೊಂಡೆ. ಅದೇ ರೀತಿಯಲ್ಲಿ ಇವತ್ತು ಎಲ್ಲ ಬಡವರಿಗೂ ಕೂಡ ಒಬ್ಬ ವಕೀಲನಾಗಿ ಇಲ್ಲಿ ಕೆಲಸ ಮಾಡಿಕೊಂಡೇ ಇದ್ದೀನಿ. ಸಾವಿರಾರು ಕೇಸುಗಳಲ್ಲಿ ಅಲೆಮಾರಿಗಳಿಗೆ, ಆದಿವಾಸಿಗಳಿಗೆ, ಅಸ್ಪೃಶ್ಯರಿಗೆ, ದಿಕ್ಕೇ ಇಲ್ಲದ ಸಮುದಾಯಗಳಿಗೆ ನಾನು ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಆಗಿದೆ. ಆದರೆ ನಾನು ಭಾಳ ದೊಡ್ಡ ದೊಡ್ಡ ಕೇಸುಗಳು ನಡೆಸಿದಂತಹ ಪಟ್ಟಿಯಲ್ಲಿ ಇಲ್ಲದೆ ಇರ್ಬೋದು. ಆದರೆ ಸಾಧಾರಣ ಜನರ ಸಣ್ಣ ಪುಟ್ಟ ಕೇಸುಗಳನ್ನು ತಗೊಂಡೇ ನಾನು ಅವರಿಗೆ ಸಾಂತ್ವನ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ಅವ್ರ ಕೈಯಲ್ಲಿ ಫೀಸ್ ಕೊಡೋಕ್ಕೂ ಕೂಡ ಶಕ್ತಿ ಇರಲಿಲ್ಲ ಅಂತ ಸಮುದಾಯಗಳ ನನ್ನ ಹತ್ರಕ್ಕೆ ಬರುವಂಥದ್ದು. ನಾನೇ ಅವ್ರಿಗೆ ಬಸ್ ಚಾರ್ಜ್ ಕೊಟ್ಟು, ನಾನೇ ಅವ್ರಿಗೆ ಊಟ ಕೊಡಿಸಿ, ನಾನೇ ವಕೀಲಿ ಕೆಲಸನೂ ಮಾಡಿ ಅವ್ರ ಕೇಸುಗಳನ್ನು ನಾನೇ ನಡೆಸಿ ಅವ್ರನ್ನ ವಾಪಸ್ ಕಳಿಸ್ಬೇಕಾಗಿರುವಂಥ ಪರಿಸ್ಥಿತಿ ಇರೋದ್ರಿಂದಾಗಿ ಅವ್ರ ಜೊತೆಲಿ ಇದೇ ಥರ ಕೆಲಸ ಮಾಡಿಕೊಟ್ಟು ಬಡವರ ನಿರ್ಗತಿಕರ ಲಾಯರ್ ಆಗಿ ನಾನು ಮುಂದುವರಿತಾ ಇದ್ದೀನಿ. ನಾನು ಆರಂಭ ಮಾಡಿದ್ದು ಆ್ಯಕ್ಚುಲಿ ಕಿಂಗ್ ಆ್ಯಂಡ್ ಪ್ಯಾಟ್ರಿಜ್ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಸಂಸ್ಥೆ. ಅದು ಬ್ರಿಟಿಷರು ಆರಂಭ ಮಾಡಿದಂಥ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಅದು ವಕೀಲರ ಸಂಸ್ಥೆ. ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಇಟ್ಕೊಂಡು, ಬ್ಯಾಂಕ್ ಆಫ್ ಹೈದ್ರಾಬಾದಿಂದ ಇಟ್ಕೊಂಡು, ಶಾ ವೇಲೇಸ್ ಅಂತ ಕಂಪ್ನಿಯವರು, UBCT, ಅವ್ರಿಗೆಲ್ರಿಗೂ ಕೂಡ ಲೀಗಲ್ ಅಡ್ವೈಸರ್ಸ್ ಆಗಿದ್ದಂತಹ ಒಂದು ಸಂಸ್ಥೆ ಅದು. ಆ ಸಂಸ್ಥೆಯಲ್ಲಿ ಜೂನಿಯರ್ ಆಗಿ ಜಾಯ್ನ್ ಆಗಿ ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ಶುರು ಮಾಡಿದಾಗ ನನಗನ್ಸಿದ್ದೇನು ಅಂತಂದ್ರೆ, ನಾವು ಬರೀ ಶ್ರೀಮಂತರಿಗೆ, ಬರೀ ದೊಡ್ಡವ್ರಿಗೆ ನಾವು ವಕೀಲರಾಗಿ ಮುಂದುವರಿಬೇಕಾಗತ್ತೆ. ನನ್ನ ಸೇವೆ ಅವ್ರಿಗೆ ಸೀಮಿತಗೊಳ್ಬಿಡುತ್ತೆ. ಹಾಗಾಗಿ ನಾನು ಅಲ್ಲಿಂದ ಹೊರಗಡೆ ಬಂದು ಮುನಿವೆಂಕಟಪ್ಪ ಅಂತ ಹೇಳ್ಬಿಟ್ಟು ಅವಿನಿ ರೋಡಲ್ಲಿ ಒಬ್ಬ ಸೀನಿಯರ್ ಲಾಯರ್ ಇದ್ರು, ಅವ್ರ ಹತ್ರ ನಾನು ಸೇರ್ಕೊಂಡೆ. ಅವ್ರ ಹತ್ರ ಸೇರ್ಕೊಂಡ್ಮೇಲೆ ಅಲ್ಲಿಂದ ನನಗೆ ಒಂದು ಸ್ವಲ್ಪ ಈ ಬಡವರ ಕೇಸುಗಳನ್ನ, ನಿರ್ಗತಿಕರ ಕೇಸುಗಳನ್ನ ನನಗೆ ನಿಭಾಯಿಸಲಿಕ್ಕೆ ಸಾಧ್ಯ ಆಯಿತು. ಆಗ ನಾನು ಮೊದಲು ಹೈಕೋರ್ಟಲ್ಲಿ ಆರಂಭ ಮಾಡಿ ಆಮೇಲೆ ನಾನು ಟ್ರಯಲ್ ಕೋರ್ಟಿಗೆ ಬಂದೆ. ಆ್ಯಕ್ಚುಲಿ ಟ್ರಯಲ್ ಕೋರ್ಟ್ಗೆ ಬಂದಿದ್ದು ತಡ. ನಾನು ಟ್ರಯಲ್ ಕೋರ್ಟ್ಗೆ ಬಂದ ಮೇಲೆ ಈ ಸಣ್ಣ ಪುಟ್ಟ ಕೇಸುಗಳು ಇವ್ರದೆಲ್ಲ ಕೂಡ, ಈವನ್ ತಹಸೀಲ್ದಾರ್ ಮುಂದೆ ಇರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಇರ್ಬೋದು, ಡೆಪ್ಟಿ ಕಮಿಷನರ್ ಮುಂದೆ ಇರ್ಬೋದು, ಮತ್ತು ಬೇರೆ ಯಾವುದೋ ಕಮಿಷನ್ಸ್ ಮುಂದೆ ಇರ್ಬೋದು, ಎಲ್ಲರ ಮುಂದೆನೂ ನಾನು ಅಪಿಯರ್ ಆಗಿ ಈ ಸಮುದಾಯಗಳ ಕೇಸುಗಳನ್ನ ನಡೆಸ್ಕೊಂಡು ಹೋಗಿದ್ದೀನಿ. ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟಲ್ಲಾಗಲಿ ಹೋಗಿದ್ದೀನಿ, ನಾನು ಕೇಸುಗಳು ನಡೆಸಿದ್ದೀನಿ. ಆದರೆ ಸವಾಲಿನ ಕೇಸುಗಳು ಅಲ್ಲಿಗಿಂತಲೂ ಹೆಚ್ಚಾಗಿ ನನಗೆ ಹೆಚ್ಚು ಸವಾಲಿನ ಕೇಸುಗಳು ಬಂದಿರೋವಂಥದ್ದು ಅಧೀನ ನ್ಯಾಯಾಲಯಗಳಲ್ಲಿ, ಚಿಕ್ಕ ಕೋರ್ಟ್ಗಳಲ್ಲಿ. ಯಾಕಂದರೆ ಅಲ್ಲಿ ನಮ್ಮ ಜನಕ್ಕೆ ಒಂದು ಸಾಧಾರಣವಾಗಿ ಅವನಿಗೊಂದು ಮನೆ ಇರುತ್ತೆ,
ಅದೇನು 10x10 ಮನೆ ಇರುತ್ತೆ, ಆ ಮನೇನ ಅವ್ನು ದಕ್ಕಿಸ್ಕೋಬೇಕಾಗತ್ತೆ, ಅದಕ್ಕೆ ಫೈಟ್ ಮಾಡ್ಬೇಕಾಗತ್ತೆ. ಅವ್ನ ಮಗನಿಗೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಗಲ್ಲ, ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ತಹಸೀಲ್ದಾರ್ಗಳು, ಎಸಿಗಳು ಅವ್ನಿಗೆ ಯಾವ ರೀತಿಯಲ್ಲೂ ಕೂಡ ಒಂದು ಸಹಕಾರ ನೀಡ್ತಾ ಇರಲ್ಲ. ಆ ಸಂದರ್ಭದಲ್ಲಿ ಅವ್ರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಕೊಡಿಸೋದೇ ಒಂದು ದೊಡ್ಡ ಕೇಸ್ ಅನ್ಸುತ್ತೆ. ಹಾಗಾಗಿ ನಾನು ಹೆಚ್ಚು ಹೈಕೋರ್ಟು, ಸುಪ್ರೀಂ ಕೋರ್ಟ್ನ ಕೇಸ್ಗಳನ್ನ, ಈಗ ಸುಮಾರು ಕೇಸ್ಗಳನ್ನ ನಡೆಸಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ಲು SC/ST ಇದಕ್ಕೆ ಏನು ಪ್ರಮೋಷನಲ್ ರಿಸರ್ವೇಶನ್ ಬಗ್ಗೆ ಮಾಡಿರುವಂಥ ಕೇಸ್ಗಳಿರ್ಬೋದು, ಅಂಥ ಕೇಸ್ಗಳೆಲ್ಲವನ್ನು ಕೂಡ ನಡೆಸಿದ್ದೀನಿ. ಅವಾಗ ಸಾವಿರಾರು ಜನ SC/ST ನೌಕರರಿಗೆ ಅದರಿಂದ ಹೆಲ್ಪ್ ಆಗಿದೆ. ಸುಪ್ರೀಂ ಕೋರ್ಟ್ಗೂ ಕೂಡ ಅದನ್ನೇ ನಾನೇ ತಗೊಂಡೋಗಿದೆ. ಅಂಥ ಕೇಸ್ಗಳಿದ್ದಾವೆ. ಅಂಥದ್ದು ನನ್ನ ಕೇಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿಲ್ಲ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂಥದ್ದು ಅತ್ಯಂತ ಸಣ್ಣ ಸಮುದಾಯಗಳು, ಕಡುಬಡವರು, ನಿರ್ಗತಿಕರು, ಅವ್ರಿಗೆ ಫೀಸ್ ಕೊಡ್ಲಿಕ್ಕೂ ಸಾಧ್ಯ ಆಗದೆ ಇರುವಂತಹ ಕೇಸ್ಗಳಿದೆಯಲ್ಲ, ಅದು ನನಗೆ ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ. ಅವೇ ನನ್ನ ಪಾಲಿಗೆ ದೊಡ್ಡ ಕೇಸ್ಗಳು ಅಂತ ನಾನು ಅನ್ಕೊಳ್ತೇನೆ. ಮೊದ್ಲಿಂದಲೂ ಕೂಡ ನಾನೇನು ಬಡತನದ ಮನೇಲಿ ಹುಟ್ಟಿದವನೇನಲ್ಲ. ನಮ್ಮನೆ ಲ್ಯಾಂಡ್ ಲಾರ್ಡ್ಸ್ ಮನೆನೇ. ನಾವು ಕೂಡ ನಮ್ಮನೇಲಿ ಕೂಡ ಜೀತಗಾರರಿದ್ರು. ನಮ್ಮನೇಲಿ ಜೀತಗಾರ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ನಾವು ಮೇಲಕ್ಕೆತ್ತಿ ಮೇಲಿಂದ ನೀರು ಹಾಕ್ತಾ ಇದ್ವಿ. ಅವ್ರಿಗೆ ಮೇಲ್ಗಡೆಯಿಂದ ಮುದ್ದೆ ಹಾಕ್ತಾ ಇದ್ವಿ. ಅವ್ರು ಮುಟ್ಟಿಸ್ಕೊಳ್ತಾ ಇರಲಿಲ್ಲ. ಇದೆಲ್ಲ ಚಿಕ್ಕಂದಲ್ಲಿ ನಾನು ಕೂಡ ಅನುಭವಿಸಿದ್ದೀನಿ. ಅದು ಎಲ್ಲೋ ಒಂದು ಕಡೆ ನನ್ನ ಮನಸ್ಸೊಳಗಡೆ ಒಂದು ಗಿಲ್ಟ್ ಶುರುವಾಗಿತ್ತು. ಇದು ಅನ್ಯಾಯ ಅಲ್ವಾ, ಇದು ತಪ್ಪಲ್ವಾ, ಇದು ನಾವು ಪ್ರಶ್ನಿಸ್ತಿದ್ರೆ ಹೆಂಗೆ, ಅವರು ಮನುಷ್ಯರಲ್ವಾ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ಬರೋಕ್ಕೆ ಶುರುವಾಯಿತು. ಅದಕ್ಕೆ ಕರೆಕ್ಟಾಗಿ ನಾನು ದಲಿತ ಚಳವಳಿಯಲ್ಲಿ ನಾನು ಇನ್ವಾಲ್ವ್ ಆದೆ. ಆಮೇಲೆ ಒಂದು ಸ್ವಲ್ಪ ನನ್ನ ಮೇಲೆ ನನ್ನ ಗುರುಗಳಾದಂತಹ ಲಂಕೇಶ್ ಅವರು ಅದಕ್ಕೆ ಹೆಚ್ಚು ಪ್ರಭಾವವನ್ನು ಬೀರಿದ್ರು. ಅದ್ರ ಜೊತೆಗೆ ಕುವೆಂಪುನು ಓದ್ಕೊಂಡೆ. ಇದೆಲ್ಲ ಓದ್ಕೊಳ್ಳೋ ಅಷ್ಟೊತ್ತಿಗೆ ಅಂಬೇಡ್ಕರ್ ನಂಗೆ ದಕ್ಕಿದ್ರು. ಅಂಬೇಡ್ಕರ್ನ ಓದ್ಕೊಂಡ್ಮೇಲೆ ನಾವೇನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಕಲ್ಪನೆ ಬರೋಕ್ಕೆ ಶುರುವಾಯಿತು. ಆವಾಗ ಯೋಚನೆ ಮಾಡಿದೆ, ನಾನೊಬ್ಬ ಲಾಯರ್ ಆಗಿಬಿಟ್ಟು ಇಷ್ಟಕ್ಕೆ ನಿಲ್ಲಬಾರ್ದು ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿದ್ದಂಥ ಸಂವಿಧಾನವನ್ನು ನಾನು ಕನ್ನಡಕ್ಕೆ ತರ್ಜುಮೆ ಮಾಡಿದೆ. ಸುಮಾರು 2.5 ವರ್ಷಗಳ ಕಾಲ ಅದರ ಕೆಲಸ ಮಾಡಿದೆ. ಅದು ಮೂಲ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ತರ್ಜುಮೆ ಮಾಡಿದ್ದು. ಜೊತೆಗೆ ಅಲ್ಲಿ ಅಂಬೇಡ್ಕರ್ ತನ್ನ ಸಂವಿಧಾನದ ಮೂಲ ಸಂವಿಧಾನದಲ್ಲಿ ಇದ್ದಂತಹ ಯಾವ್ಯಾವ ಡಾಕ್ಯುಮೆಂಟ್ಸ್ ಇತ್ತು, ಆ ಡಾಕ್ಯುಮೆಂಟ್ಸ್ನಲ್ಲಿ ಕೂಡ ಈ ಸಂವಿಧಾನದಲ್ಲಿ ಕೂಡ ಅಳವಡಿಸಿಕೊಡ್ಲಿಕ್ಕೆ ಸಾಧ್ಯ ಆಯಿತು. ಅದೊಂದು ನನಗೆ ಒಂದು ಕರ್ನಾಟಕಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಅಂತ ನನಗೆ ಅನಿಸಿದೆ ನನಗೆ. ಅದೇ ರೀತಿಯಲ್ಲಿ ಆಮೇಲೆ ಬರಹ ಶುರು ಮಾಡಿದೆ. ನನ್ನ ಬರಹಗಳೆಲ್ಲ ಇದೇ ಸಮುದಾಯಗಳ ಬಗ್ಗೆನೇ ಬರೆಯೋಕ್ಕೆ ಶುರುವಾಯಿತು. ಈಗಲೂ ಕೂಡ ವಾರಕ್ಕೆ ಒಂದೊಂದು ಸಮುದಾಯದ ಬಗ್ಗೆ ಬರಿತಾ ಇದ್ದೀನಿ. ಹೆಸರೇ ಇಲ್ಲದ ಗೊತ್ತಿರೋದು ಸಮುದಾಯಗಳು, ಅವ್ರ ಹೆಸರುಗಳು ಯಾರೂ ಕೇಳದೇ ಇರೋದಂಥ ಸಮುದಾಯ. ಅದಕ್ಕೋಸ್ಕರ ನೋಡಲಾರದವರು, ಮುಟ್ಟಲಾರದವರು, ತಲುಪಲಾರದವರು ಅಂತ ಅದಕ್ಕೆ ಟೈಟ್ಲ್ ಕೊಟ್ಟು ಇವುಗಳನ್ನ ಬರ್ಕೊಂಡು ಹೋಗ್ತಾ ಇದ್ದೀನಿ ಈಗಲೂ ಕೂಡ. ನನಗೆ ಸೋಷಿಯಲ್ ಇಶ್ಯೂಗಳು ಇಟ್ಕೊಂಡು ಬಿಡುವಂಥ ಕೇಸ್ಗಳು ಹೆಚ್ಚು ಬರ್ತಾ ಇದ್ದೀನಿ. ಕ್ರಿಮಿನಲ್ ಕೇಸ್ಗಳು ಹೆಚ್ಚು ಬರ್ತಾ ಇರಲಿಲ್ಲ. ಬಹಳ ದೊಡ್ಡ ದೊಡ್ಡ ಲ್ಯಾಂಡ್ಸ್ ಬರ್ತಾ ಇಲ್ಲ. ಲ್ಯಾಂಡ್ ಬಂದರೂ ಕೂಡ ಎಲ್ಲ 1 ಎಕರೆ, 2 ಎಕರೆ, ಅರ್ಧ ಎಕರೆ ಬರುವಂಥ ಲ್ಯಾಂಡ್ಗಳು ಬರ್ತೈತೆ ಹೊರತು ಯಾವುದಾದ್ರು 100 ಎಕರೆ ಲ್ಯಾಂಡ್ಗಳು, ಆಮೇಲೆ ಕಾರ್ಪೊರೇಟ್ ಅವು ಕೂಡ ನನಗೆ ಬರ್ತಾ ಇರಲಿಲ್ಲ. ಯಾರು ಶ್ರೀಮಂತ ನನ್ನ ಕ್ಲೈಂಟ್ಸ್ ಕೂಡ ಇರಲಿಲ್ಲ. ನನ್ನ ಕ್ಲೈಂಟ್ಸ್ ಇದ್ದವರೆಲ್ಲರೂ ಈಗ ನನ್ನ ಜೊತೆ ಪ್ರಾಕ್ಟೀಸ್ ಆರಂಭ ಮಾಡಿದವರು, ನಮ್ಮ ಜೊತೆಲೇ ಇರುವಂತವ್ರು ಒಂದು ಕೇಸ್ಗೆ 25 ಲಕ್ಷ ಚಾರ್ಜ್ ಮಾಡ್ತಾರೆ. ನನ್ನ ಹತ್ರ 2,000 ಕೊಡ್ತಾರೆ, 3,000 ಕೊಡ್ತಾರೆ, ಒಂದ್ಸಾರಿ ಅದು ಕೊಡಲ್ಲ. ಹಂಗೆ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಇದು ನನಗೂ ಅವ್ರು ಇರೋದು ವ್ಯತ್ಯಾಸ. ನಮ್ಮ ಜೊತೆಯಲ್ಲೇ ಸಮಾಜವಾದ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. 25 ಲಕ್ಷ ಇಲ್ದಿದ್ರೆ ಕೇಸೆ ಮುಟ್ಟಲ್ಲ. ಆದ್ರೆ ನಾನು ಆತ್ಮವಂಚನೆ ಮಾಡ್ಕೊಂಡಿಲ್ಲ ಎಂದು ಕೂಡ. ನಾನು ನನ್ನ ಕೈಲಾದಷ್ಟು, ನಾನು ಅವ್ರದಷ್ಟು ದೊಡ್ಡ ಲಾಯರ್ ಅಲ್ಲ. ನಾನೊಬ್ಬ ಸಣ್ಣ ಲಾಯರ್. 42 ವರ್ಷದಲ್ಲಿ ಪ್ರಾಕ್ಟೀಸ್ ಆಗಿದ್ರು ಕೂಡ ಇವತ್ತಿಗೂ ನಾನು ಅನಿಸ್ತಾ ಇರೋದು ನಾನೊಬ್ಬ ಸಣ್ಣ ಲಾಯರ್ ಅಂತ ಹೇಳ್ಬಿಟ್ಟು. ಆ ಸಮುದಾಯಗಳ ಪರವಾಗಿ ನಾನು ಕೆಲಸ ಮಾಡಿದ್ರೆ ನನಗೆ ಮನಸ್ಸು ತೃಪ್ತಿ ಕೊಡುತ್ತೆ. ಅದನ್ನೇ ಮಾಡ್ಕೊಂಡು ಮಾಡ್ಬೇಕು ಅಂತ ಮಾಡಿದ್ರೆ ತುಂಬಾ ಕೋಟ್ಯಾಧೀಶ ಖಂಡಿತ ಮಾಡಬಹುದಾಗಿತ್ತು. ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಮಾಡಬಹುದಾಗಿತ್ತು. ನನ್ನ ಉದ್ದೇಶ ಇರ್ಲಿಲ್ಲ.